ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯುಸಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ 2 ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಬಗ್ಗೆ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗಿ. ಸೊ ಫಸ್ಟ್ ಕ್ವೆಶನ್, ದ ಫೈಲ್ಸ್ ಆರ್ ಸ್ಟೋರ್ಡ್ ಪರ್ಮನೆಂಟ್ಲಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ನಾವು ಕ್ರಿಯೇಟ್ ಮಾಡುವಂಥ ಫೈಲ್ಸ್ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಬೇಕು ಅಂತಂದರೆ ಯಾವ ಒಂದು ಡಿವೈಸ್ ಅಥವಾ ಮೀಡಿಯಾನ ಬಳಸ್ತೀವಿ ಅಂತಂದರೆ ಆಪ್ಷನ್ ಡಿ, ದಟ್ ಈಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಆರ್ ಮೀಡಿಯಾ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫೈಲ್ ಎಕ್ಸ್ಟೆನ್ಷನ್ ಈಸ್ ಯೂಸ್ಡ್ ಫಾರ್ ಪ್ಲೇನ್ ಟೆಕ್ಸ್ಟ್ ಫೈಲ್ಸ್. ಸೊ ನಾವು ಕ್ರಿಯೇಟ್ ಮಾಡುವಂಥ ಒಂದಷ್ಟು ಪ್ಲೇನ್ ಟೆಕ್ಸ್ಟ್ ಫೈಲನ್ನು ಯಾವ ಒಂದು ಎಕ್ಸ್ಟೆನ್ಷನ್ ಮೂಲಕ ನಾವು ಫೈಲ್ಸ್ನ ಸೇವ್ ಮಾಡ್ತಾ ಹೋಗ್ತೀವಿ. ಸೊ ಆಪ್ಷನ್ ಬಿ, ದಟ್ ಈಸ್ .txt extension. The next question, the following device is used to store the data permanently entered in Python program. ಸೊ ನಾವು ಪೈಥಾನ್ ಪ್ರೋಗ್ರಾಮ್ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಬೇಕು ಅಂತಂದರೆ ಸೊ ಯಾವ ಒಂದು ಡಿವೈಸ್ ಬಳಕೆ ಆಗುತ್ತೆ ಅಂದರೆ ಆಪ್ಷನ್ ಡಿ, ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಡೇಟಾ ಫೈಲ್. ಸೊ ಇಲ್ಲಿ ಬರ್ತಕ್ಕಂಥ ಫೈಲ್ಗಳಲ್ಲಿ ಯಾವುದೆಲ್ಲ ನಾವು ಡೇಟಾ ಫೈಲ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ, ಟೆಕ್ಸ್ಟ್ ಫೈಲ್ and binary file. The next question, computers store every file as a collection of dash. ಕಂಪ್ಯೂಟರ್ನಲ್ಲಿ ಇರ್ತಂಥ ಎಲ್ಲ ಫೈಲ್, ಪ್ರತಿಯೊಂದು ಫೈಲ್ಗಳು ಯಾವ ಒಂದು ರೂಪದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಆಪ್ಷನ್ ಎ, zeros and ones. ನೆಕ್ಸ್ಟ್ ಕ್ವೆಶನ್, ಈಚ್ ಲೈನ್ ಆಫ್ ಎ ಟೆಕ್ಸ್ಟ್ ಫೈಲ್ ಈಸ್ ಟರ್ಮಿನೇಟೆಡ್ ಬೈ ಎ ಸ್ಪೆಷಲ್ ಕ್ಯಾರೆಕ್ಟರ್. ಸೊ ಪ್ರತಿಯೊಂದು ಲೈನು ಕೂಡ ಒಂದು ವಿಶೇಷವಾದಂಥ ಕ್ಯಾರೆಕ್ಟರಿಂದ ಎಂಡ್ ಆಗ್ತಾ ಹೋಗುತ್ತೆ. ಸೊ ಯಾವುದಪ್ಪ ಅಂತಂದರೆ ಸೊ ಆಪ್ಷನ್ ಡಿ, EOL, ದಟ್ ಈಸ್ ಎಂಡ್ ಆಫ್ ಲೈನ್ ಕ್ಯಾರೆಕ್ಟರ್. ನೆಕ್ಸ್ಟ್, ಡಾಕ್ಯುಮೆಂಟ್ ಕ್ರಿಯೇಟೆಡ್ ಇನ್ ನೋಟ್ಪ್ಯಾಡ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಸೊ ನಾವು ಯಾವುದೇ ಒಂದು ಡಾಕ್ಯುಮೆಂಟನ್ನ ನೋಟ್ಪ್ಯಾಡ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡಿದ್ರೆ ಸೊ ಅದು ಯಾವುದಕ್ಕೆ ಒಂದು ಉದಾಹರಣೆ ಆಗಿರುತ್ತೆ ಅಂದರೆ ಆಪ್ಷನ್ ಎ, ಟೆಕ್ಸ್ಟ್ ಫೈಲ್. ನೆಕ್ಸ್ಟ್, ದ ಡಿಫಾಲ್ಟ್ EOL ಕ್ಯಾರೆಕ್ಟರ್ ಇನ್ ಪೈಥಾನ್ ಈಸ್. ಸೊ ಎಂಡ್ ಆಫ್ ಲೈನ್ ಕ್ಯಾರೆಕ್ಟರ್ ಯಾವುದಪ್ಪ ಡಿಫಾಲ್ಟ್ ಆಗಿರುತ್ತೆ ಪೈಥಾನಲ್ಲಿ ಅಂತ ಹೇಳಿದ್ರೆ ಸೊ ಆಪ್ಷನ್ ಡಿ, ದಟ್ ಈಸ್ /n, ಆರ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ನ್ಯೂ ಲೈನ್ ಕ್ಯಾರೆಕ್ಟರ್. ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಪೈಥಾನ್ನಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಮುಖ್ಯ ಉದ್ದೇಶ, ಪ್ರಧಾನ ಪ್ರಾಮುಖ್ಯತೆ ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸೊ ಟು ಪರ್ಮನೆಂಟ್ಲಿ ಸ್ಟೋರ್ ದ ಡೇಟಾ ಆ್ಯಂಡ್ ಔಟ್ಪುಟ್ ಫಾರ್ ರಿಯೂಸ್. ಸೊ ಯಾವುದೇ ಒಂದು ಇಂಪಾರ್ಟೆಂಟ್ ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡೋದಾಗ್ಬೋದು ಅಥವಾ ಔಟ್ಪುಟ್ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಿಕೊಂಡು ಮುಂದೊಂದು ದಿನ ಅದನ್ನು ಬಳಸೋದಕ್ಕೆ ಅಥವಾ ರೀಯೂಸ್ ಮಾಡೋದಕ್ಕೆ ನಾವು ಫೈಲ್ ಹ್ಯಾಂಡ್ಲಿಂಗನ್ನು ಮಾಡಬೇಕಾಗುತ್ತೆ. ದ ಫಾಲೋಯಿಂಗ್ ಫೈಲ್ ಕ್ಯಾನ್ ಬಿ ಅಂಡರ್ಸ್ಟೂಡ್ ಆಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಕನ್ಸಿಸ್ಟಿಂಗ್ ಆಫ್ ಆಲ್ಫಾಬೆಟ್ಸ್, ನಂಬರ್ಸ್ ಆ್ಯಂಡ್ ಅದರ್ ಸ್ಪೆಷಲ್ ಸಿಂಬಲ್ಸ್. ಸೊ ಒಂದು ಕಂಪ್ಲೀಟ್ ಆಗಿ ಒಂದು ಫೈಲ್ ಅಂತ ಹೇಳಿದ್ರೆ ಅದರಲ್ಲಿ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಏನಾದ್ರು ಕಂಡು ಬಂದರೆ, ಆಲ್ಫಾಬೆಟ್ಸ್, ನಂಬರ್ಸ್ ಅಥವಾ ಇನ್ನೊಂದು ಸ್ಪೆಷಲ್ ಸಿಂಬಲ್ಸ್ ಏನಾದ್ರು ಕಂಡು ಬಂದರೆ ಆ ಫೈಲಿಗೆ ನಾವು ಏನಂತ ಕರಿತೀವಿ ಅಂದರೆ ಸೊ ಆಪ್ಷನ್ ಎ, ಟೆಕ್ಸ್ಟ್ ಫೈಲ್. ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಪನ್ಸ್ ಇಫ್ ಯು ಟ್ರೈ ಟು ಓಪನ್ ಎ ಬೈನರಿ ಫೈಲ್ ಇನ್ ಎ ಟೆಕ್ಸ್ಟ್ ಎಡಿಟರ್. ಒಂದು ಬೈನರಿ ಫೈಲಿನ ಟೆಕ್ಸ್ಟ್ ಎಡಿಟರ್ ಮೂಲಕ ನಾವೇನಾದರೂ ಓಪನ್ ಮಾಡೋಕ್ಕೆ ಹೋದರೆ ಏನಂತ ನಮಗೆ ಔಟ್ಪುಟ್ ಬರುತ್ತೆ ಅಥವಾ ಡಿಸ್ಪ್ಲೇ ಬರುತ್ತೆ ಅಂದರೆ ಆಪ್ಷನ್ ಸಿ, ದ ಟೆಕ್ಸ್ಟ್ ಎಡಿಟರ್ ವಿತ್ ಡಿಸ್ಪ್ಲೇ ಗಾರ್ಬೇಜ್ ವ್ಯಾಲ್ಯೂಸ್. ಅಂದರೆ ಬೈನರಿ ಫಾರ್ಮೆಟಲ್ಲಿ ಇರ್ತಕ್ಕಂಥ ಫೈಲು ನಾವು ಟೆಕ್ಸ್ಟ್ ಎಡಿಟ್ಗಳಲ್ಲಿ ನೋಡಿದ್ರೆ ಸೊ ಅಲ್ಲಿ ನಮಗೆ ಒಂದು ಬಫರ್ ವ್ಯಾಲ್ಯೂಸ್ ಥರ, ಗಾರ್ಬೇಜ್ ವ್ಯಾಲ್ಯೂಸ್ ಥರ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸಿಂಟ್ಯಾಕ್ಸ್ ಟು ಓಪನ್ ಎ ಫೈಲ್ ಇನ್ ಪೈಥಾನ್. ಸೊ ಯಾವ ಒಂದು ಸಿಂಟ್ಯಾಕ್ಸು ಪ್ರಾಪರ್ ಸಿಂಟ್ಯಾಕ್ಸ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯಾವುದೋ ಒಂದು ಫೈಲನ್ನು ಓಪನ್ ಮಾಡಬೇಕು ಅಂದರೆ ಸೊ ಆಪ್ಷನ್ ಬಿ, ದಟ್ ಈಸ್ ಫೈಲ್ OBJ, ದಟ್ ಈಸ್ ಫೈಲ್ ಆಬ್ಜೆಕ್ಟ್, ಈಸ್ ಈಕ್ವಲ್ ಟು ಓಪನ್, ದೆನ್ ವಿತಿನ್ ಪ್ಯಾರಾಂಥೆಸಿಸ್ ಫೈಲ್ ಲಿಂಕ್, access mode. Next, what type of software is required to view or modify the contents of a binary file. ಸೊ ಯಾವ ರೀತಿಯಾದಂಥ ಒಂದು ಸಾಫ್ಟ್ವೇರ್ ನಮಗೆ ಬೇಕಾಗುತ್ತೆ. ಸೊ ಬೈನರಿ ಫೈಲ್ನಲ್ಲಿ ಇರುವಂಥ ಕಂಟೆಂಟ್ಗಳನ್ನ ನಾವು ನೋಡೋದಕ್ಕೆ ಅಥವಾ ಮಾಡಿಫೈ ಮಾಡೋದಕ್ಕೆ ಯಾವ ಒಂದು ವಿಶೇಷವಾದಂಥ ಸಾಫ್ಟ್ವೇರ್ ಬೇಕಾಗುತ್ತೆ. ಸೊ ಹಿಯರ್ ದ ಆನ್ಸರ್ ಇಸ್ ಸ್ಪೆಸಿಫಿಕ್ ಸಾಫ್ಟ್ವೇರ್ ಡಿಸೈನ್ಡ್ ಫಾರ್ ಹ್ಯಾಂಡಲಿಂಗ್ ಬೈನರಿ ಫೈಲ್ಸ್. ಬೈನರಿ ಫೈಲ್ಗಳನ್ನೇ ಹ್ಯಾಂಡಲ್ ಮಾಡೋಕ್ಕೆ ಅಂತ ಒಂದು ಸ್ಪೆಷಲ್ ಆದಂಥ ಸಾಫ್ಟ್ವೇರ್ಗಳನ್ನು ಡಿಸೈನ್ ಮಾಡಿರ್ತಾರೆ. ಸೊ ಆ ಒಂದು ಸಾಫ್ಟ್ವೇರ್ಗಳನ್ನು ನಾವು ಬಳಸಬಹುದಾಗುತ್ತೆ. ನೆಕ್ಸ್ಟ್, ಬೈನರಿ ಫೈಲ್ಸ್ ಆರ್ ಆಲ್ಸೋ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್. ಯಾವ ಒಂದು ಫಾರ್ಮೆಟ್ನಲ್ಲಿ ಬೈನರಿ ಫೈಲ್ಸ್ ಸ್ಟೋರ್ ಆಗಿರುತ್ತೆ ಅಂದರೆ ಆಪ್ಷನ್ ಎ, zeros and ones. ನೆಕ್ಸ್ಟ್, ವಿಚ್ ಫಂಕ್ಷನ್ ಇನ್ ಪೈಥಾನ್ ಈಸ್ ಯೂಸ್ಡ್ ಟು ಓಪನ್ ಎ ಫೈಲ್ ಫಾರ್ ರೈಟಿಂಗ್ ಮೋಡ್ ಅಥವಾ ರೈಟಿಂಗ್ ಡೇಟಾ. ಸೊ ಪೈಥಾನ್ನಲ್ಲಿ
ಯಾವ ಒಂದು ಫಂಕ್ಷನ್ ನಾವು ಬಳಸ್ತೀವಿ? ಒಂದು ಫೈಲನ್ನು ಓಪನ್ ಮಾಡಿ ಅದರಲ್ಲಿ ಏನಾದರೂ ಡೇಟಾ ಬರಿಬೇಕು ಅಂತಂದರೆ. ಸೊ ಆನ್ಸರ್ ಈಸ್ ಓಪನ್ ಮೆಥಡ್. ನೆಕ್ಸ್ಟ್, ಹೌ ಆರ್ ಬೈನರಿ ಫೈಲ್ಸ್ ಸ್ಟೋರ್ಡ್ ಇನ್ ಎ ಕಂಪ್ಯೂಟರ್? ಬೈನರಿ ಫೈಲ್ಸು ಕಂಪ್ಯೂಟರಲ್ಲಿ ಹೇಗೆ ಸ್ಟೋರ್ ಆಗಿರುತ್ತವೆ? ಸೊ ಆನ್ಸರ್ ಈಸ್ ಆಸ್ ಸೀಕ್ವೆನ್ಸಸ್ ಆಫ್ ಬೈಟ್ಸ್. ಸೊ ಬೈಟ್ಸ್ ರೂಪದಲ್ಲಿ ಅಂದರೆ ಝೀರೋಸ್ ಅಂಡ್ ಒನ್ಸ್ ಈ ರೂಪದಲ್ಲಿ ನಾವು ಸ್ಟೋರ್ ಆಗಿರೋದನ್ನು ನೋಡಬಹುದು. ವಾಟ್ ಡಸ್ ದ ಫೈಲ್ ಡಾಟ್ ಮೋಡ್ ಆಟ್ರಿಬ್ಯೂಟ್ ರಿಟರ್ನ್ ಇನ್ ಪೈಥಾನ್? ಸೊ ಫೈಲ್ ಡಾಟ್ ಮೋಡ್ ಅನ್ನೋ ಒಂದು ವ್ಯಾಲ್ಯೂ ಏನನ್ನು ರಿಟರ್ನ್ ಮಾಡುತ್ತೆ ಪೈಥಾನಲ್ಲಿ? ಸೊ ಆನ್ಸರ್ ಈಸ್ ದ ಆಕ್ಸೆಸ್ ಮೋಡ್ ಇನ್ ವಿಚ್ ದ ಫೈಲ್ ವಾಸ್ ಓಪನ್. ಸೊ ಯಾವ ರೀತಿಯಾದಂಥ ಮೋಡನ್ನು ಆ ಫೈಲ್ಗೆ ಮೆನ್ಷನ್ ಮಾಡಿದ್ದಾರೆ, ವೆದರ್ ಇಟ್ ಇಸ್ ಇನ್ ರೈಟ್ ಮೋಡ್, ರೀಡ್ ಮೋಡ್ ಆರ್ ಅಪೆಂಡ್ ಮೋಡ್, ಅದನ್ನು ನಾವನ್ನು ತಿಳಿತಾ ಹೋಗ್ಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸೆಸ್ ಮೋಡ್ಸ್ ಓಪನ್ಸ್ ಫೈಲ್ ಫಾರ್ ರೀಡಿಂಗ್ ಓನ್ಲಿ? ಕೇವಲ ರೀಡಿಂಗ್ ಪರ್ಪಸ್ಗೋಸ್ಕರ ಫೈಲನ್ನು ಓಪನ್ ಮಾಡಬೇಕು ಅಂತಂದರೆ ಯಾವ ಒಂದು ಮೋಡನ್ನು ಮೆನ್ಷನ್ ಮಾಡ್ತೀವಿ? ಆಪ್ಷನ್ ಎ ಆರ್, ದಟ್ ಈಸ್ ರೀಡ್ ಮೋಡ್. ನೆಕ್ಸ್ಟ್ ಕ್ವಶನ್, ವಿಚ್ ಮೋಡ್ ಈಸ್ ಯೂಸ್ಡ್ ಟು ಓಪನ್ಸ್ ದ ಫೈಲ್ ಇನ್ ರೀಡ್ ಓನ್ಲಿ ಮೋಡ್ ಇನ್ ಪೈಥಾನ್? ಸೊ ಯಾವ ಒಂದು ಮೋಡನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ ಓನ್ಲಿ ಫಾರ್ ದ ರೀಡಿಂಗ್ ಪರ್ಪಸ್? ದಟ್ ಈಸ್ ಆಪ್ಷನ್ ಡಿ, ರೀಡ್ ಮೋಡ್, ಆರ್. Next question, which mode is used to opens the file in binary and read only mode? ಸೊ ಒಂದು ಫೈಲನ್ನು, ಅದರಲ್ಲೂ ಬೈನರಿ ಫೈಲನ್ನು ಓಪನ್ ಮಾಡಿ ಅದನ್ನು ರೀಡಿಂಗ್ ಪರ್ಪಸ್ ಮಾತ್ರ ನಾವು ಮಾಡೋದಿದ್ರೆ ಯಾವ ಒಂದು ಮೋಡನ್ನು ಬಳಸ್ತಾ ಹೋಗ್ತೀವಿ? ಹಿಯರ್ ಆನ್ಸರ್ ಈಸ್ ಆಪ್ಷನ್ ಎ, ಆರ್ ಬಿ. ಸೊ ಆರ್ ಸ್ಟ್ಯಾಂಡ್ಸ್ ಫಾರ್ ರೀಡ್ and B stands for binary. Which of the following modes allows you to open a file for both reading and writing? ಸೊ ಯಾವ ಒಂದು ಮೋಡ್ಸು ನಮಗೆ ಫೈಲ್ನಲ್ಲಿ ಬೋತ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಎರಡು ಪರ್ಪಸನ್ನು ನಾವು ಮಾಡಬಹುದಾಗುತ್ತೆ? ಸೊ ಹಿಯರ್ ದ ಆನ್ಸರ್ ಈಸ್ ಆರ್ ಪ್ಲಸ್. ಹಿಯರ್ ಆರ್ ಸ್ಟ್ಯಾಂಡ್ಸ್ ಫಾರ್ ರೀಡಿಂಗ್, ಬಟ್ ಪ್ಲಸ್ ಸಿಂಬಲ್ represents both, that is reading as well as writing modes. In Python, what happens when the file you are trying to open in write mode does not exist? ಸೊ ಏನು ಪ್ರಾಬ್ಲಮ್ ಬರುತ್ತೆ? ಸೊ ಯಾವ ಒಂದು ರೈಟ್ ಮೋಡನ್ನು ನಾವು ಕೊಟ್ಟರೆ, ಸೊ ಫೈಲಲ್ಲಿ ಇಲ್ಲ ಅಂತ ಏನಾದ್ರು ಬಂದರೆ ಆ ಫೈಲ್ ಏನಂತ ತೋರಿಸುತ್ತೆ? ಹಿಯರ್ ಎ ನ್ಯೂ ಎಂಪ್ಟಿ ಫೈಲ್ ಈಸ್ ಕ್ರಿಯೇಟೆಡ್. ಸೊ ಒನ್ಸ್ ಅಗೇನ್, in Python, what happens when the file you are trying to open in write mode does not exist? ನೀವು ಯಾವುದೋ ಒಂದು ಫೈಲನ್ನು ಡಬ್ಲ್ಯೂ ಮೋಡ್ ಮೂಲಕ ಓಪನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಫೈಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡುತ್ತೆ? ಸೊ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಎಂಪ್ಟಿ ಫೈಲ್ ಅಂತ ತಿಳ್ಕೋಬೇಕು. ನೆಕ್ಸ್ಟ್, ಇನ್ ಪೈಥಾನ್, ವೆನ್ ಯು ಓಪನ್ ಎ ಫೈಲ್ ಇನ್ ಡಬ್ಲ್ಯೂ ಮೋಡ್, ವಾಟ್ ಹ್ಯಾಪನ್ಸ್ ಟು ದ ಫೈಲ್ ಇಫ್ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟ್? ಸೊ ನೀವು ಏನಾದರೂ ಫೈಲನ್ನು ಡಬ್ಲ್ಯೂ ಮೋಡಲ್ಲಿ ಓಪನ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಆ ಒಂದು ಫೈಲ್ ಆಲ್ರೆಡಿ ಇದ್ದರೆ ಸೊ ಏನು ನಡೆಯುತ್ತೆ ಅಥವಾ ಏನಾಗುತ್ತೆ? ಸೊ ಆನ್ಸರ್ ಈಸ್ ದ ಫೈಲ್ ವಿಲ್ ಬಿ ಓವರ್ ರಿಟರ್ನ್ ವಿತ್ ದ ನ್ಯೂ ಡೇಟಾ. ಹಳೆಯದು ಯಾವುದಾದ್ರೂ ಕಂಟೆಂಟ್ಗಳಿದ್ರೆ ಅದನ್ನು ಓವರ್ ರಿಟರ್ನ್ ಮಾಡ್ತಾ ಹೋಗುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಟೇಕ್ ದ ನ್ಯೂ ಡೇಟಾ. ವಾಟ್ ಡಸ್ ದ ಮೋಡ್ ಡಬ್ಲ್ಯೂ ಡೂ ವೆನ್ ಓಪನಿಂಗ್ ಎ ಫೈಲ್ ಇನ್ ಪೈಥಾನ್? ಸೊ ನಾವು ಡಬ್ಲ್ಯೂ ಅಂತ ಬರೋದ್ರಿಂದ ಸೊ ಫೈಲ್ ಓಪನಿಂಗ್ ಟೈಮ್ನಲ್ಲಿ ಏನಾಗುತ್ತೆ? ಸೊ ಹಿಯರ್ opens the file for writing and creates the file if it does not exist. ಒಂದು ಫೈಲನ್ನು ಓಪನಿಂಗ್ ಮಾಡಿದ್ರೆ ಡಬ್ಲ್ಯೂ ಮೋಡಲ್ಲಿ ಸೊ ರೈಟಿಂಗ್ ಪರ್ಪಸ್ಗೆ ಓಪನ್ ಮಾಡುತ್ತೆ. ಇನ್ ಕೇಸ್ ಆ ಫೈಲ್ ಇಲ್ಲ ಅಂತ ಹೇಳಿದ್ರೆ ಸೊ ಹೊಸದಾಗಿ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಫೈಲ್ ಮೋಡ್ಸ್ ಇನ್ ಪೈಥಾನ್ ಈಸ್ ಯೂಸ್ಡ್ ಟು ಓಪನ್ ಎ ಫೈಲ್ ಫಾರ್ ಅಪೆಂಡಿಂಗ್ ಡೇಟಾ ವಿತೌಟ್ ಓವರ್ ರೈಟಿಂಗ್ ದ ಎಕ್ಸಿಸ್ಟಿಂಗ್ ಕಂಟೆಂಟ್? ಸೊ ಡಬ್ಲ್ಯೂ ಮೋಡಲ್ಲಿ ಏನಾಗ್ತಿತ್ತು ಅಂದರೆ ಹಳೆಯ ಡೇಟಾನ ಓವರ್ ರಿಟರ್ನ್ ಮಾಡ್ತಾ ಇತ್ತು. ಬಟ್ ಅಪೆಂಡಿಂಗ್ ಮೋಡ್ಗೆ ಬಂದಾಗ ಸೊ ಓವರ್ ರೈಟಿಂಗು ಇಲ್ಲಿ ಆಗೋದಿಲ್ಲ, ಹಳೆಯ ಡೇಟಾನ ರಿಟರ್ನ್ ಮಾಡ್ಕೊಳ್ಳುತ್ತೆ. ಸೊ ಹೊಸದಾಗಿ ಎಂಟ್ರಿ ಮಾಡುವಂಥ ಕಂಟೆಂಟ್ಗಳು ಎಂಡ್ ಆಫ್ ದ ಫೈಲ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಯಾವ ಮೋಡಲ್ಲಿ ಇದು ಆಗುತ್ತೆ ಅಂತ ಹೇಳಿದ್ರೆ ಸೊ ದಟ್ ಈಸ್ ಎ, ದಟ್ ಈಸ್ ಅಪೆಂಡ್ ಮೋಡ್. ವಿಚ್ ಆಫ್ ದ ಫಾಲೋಯಿಂಗ್ ಫೈಲ್ ಮೋಡ್ಸ್ ಇನ್ ಪೈಥಾನ್ ಈಸ್ ಯೂಸ್ಡ್ ಟು ಓಪನ್ ಎ ಫೈಲ್ ಫಾರ್ ಅಪೆಂಡಿಂಗ್ ಡೇಟಾ ಓವರ್ ರೈಟಿಂಗ್ ದ ಎಕ್ಸಿಸ್ಟಿಂಗ್ ಕಂಟೆಂಟ್? ಸೊ ಆಲ್ರೆಡಿ ಇರ್ತಕ್ಕಂಥ ಡೇಟಾನ ಓವರ್ ರೈಟಿಂಗ್ ಮಾಡಿಕೊಂಡು ಸೊ ಮತ್ತೆ ಹೊಸದಾಗಿ ಏನಾದ್ರು ಆ್ಯಡ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಡಬ್ಲ್ಯೂ ಮೋಡ್. ಹಳೆ ಕಂಟೆಂಟನ್ನು ಓವರ್ ರೈಟ್ ಮಾಡಿಕೊಂಡು ಹೊಸದಾಗಿ ನಾವು ಕಂಟೆಂಟನ್ನು ಆ್ಯಡ್ ಮಾಡಬೇಕಂದ್ರೆ ಡಬ್ಲ್ಯೂ ಮೋಡನ್ನು ಬಳಸ್ತೀವಿ. ದ ಫಾಲೋಯಿಂಗ್ ಫೈಲ್ ಮೋಡ್ಸ್ ಇನ್ ಪೈಥಾನ್ ಈಸ್ ಯೂಸ್ಡ್ ಟು ಓಪನ್ಸ್ ದ ಫೈಲ್ ಇನ್ ಅಪೆಂಡ್ ಆ್ಯಂಡ್ ರೀಡ್ ಮೋಡ್. ಸೊ
ಸೊ ಅಪೆಂಡ್ ಮೋಡು ಅಂದರೆ ಎಂಡ್ ಆಫ್ ದ ಫೈಲಲ್ಲಿ ಕಂಟೆಂಟನ್ನು ಆ್ಯಡ್ ಮಾಡೋದು ಪ್ಲಸ್ ರೀಡ್ ಓನ್ಲಿ. ಸೊ ಓನ್ಲಿ ರೀಡಿಂಗ್ ಪರ್ಪಸ್ ಬೇಕು ಅಂತಂದರೆ we are going to use a plus mode, that is option D, a plus mode. Next question, what is the purpose of the close method or function in Python file handling? So close method ಅಥವಾ close function ಏನು ಪರ್ಪಸ್ಗೋಸ್ಕರ ನಾವು ಬಳಸಬೇಕಾಗುತ್ತೆ? ಸೊ ಇದರಿಂದ ಟು ಎನ್ಶೂರ್ ದ್ಯಾಟ್ ದ ಫೈಲ್ ಇಸ್ ಕ್ಲೋಸ್ಡ್. ಸೊ ಫೈಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಆಫ್ಟರ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ರೀಡಿಂಗ್ ಮತ್ತು ರೈಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಫೈಲ್ ಕ್ಲೋಸ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳಿಬಹುದು. When using the with statement to open a file, what happens when the block inside with is exited or exited? So here the answer is the file is automatically closed. ನಾವು ಓಪನ್ ಎ ಫೈಲ್ ಅನ್ನೋ ಒಂದು ಸಿಂಟ್ಯಾಕ್ಸ್ ಬರೋಕ್ಕಿಂತ ಮುಂಚೆ ವಿತ್ ಅನ್ನೋ ವರ್ಡನ್ನು ಬಳಸ್ತೀವಿ. ಸೊ ವಿತ್ ಅನ್ನೋ ಕ್ಲಾಸ್ ಬಳಸಿದ್ರೆ ಏನಾಗುತ್ತೆ ಅಂತಂದರೆ ಆ ಫೈಲು ಆಟೋಮೆಟಿಕಲಿ ಕ್ಲೋಸ್ ಆಗ್ತಾ ಹೋಗುತ್ತೆ. After opening a file with open method or a function, how do you close the file to free up the resources? ಸೊ ಯಾವ ರೀತಿ ಆ ಒಂದು ಫೈಲನ್ನು ಮೆಮೊರಿಯಿಂದ ಫ್ರೀ ಮಾಡ್ತೀವಿ? ಸೊ ಆನ್ಸರ್ ಈಸ್ file object dot close method. The next, the correct syntax of a file close. ಸೊ ಫೈಲ್ ಕ್ಲೋಸ್ ಮಾಡೋದಕ್ಕೆ ಇರುವಂಥ ಕರೆಕ್ಟ್ ಸಿಂಟ್ಯಾಕ್ಸ್ ಯಾವುದಪ್ಪ ಹೇಳಿದ್ರೆ ಆಪ್ಷನ್ ಸಿ, file dot close method. Next, which of the following is the correct syntax to open a file in write mode? So answer is obj, that is object equal to open within parenthesis file dot txt, then close that double quote, then comma, then mode, that is write mode W. Next, what does the write method return? So write method ನಮಗೆ ಏನು ವಾಪಸ್ಸು ರಿಟರ್ನ್ ಮಾಡುತ್ತೆ? So here answer is the number of characters written. ಎಷ್ಟು ಕ್ಯಾರೆಕ್ಟರ್ಸ್ಗಳನ್ನು ನಾವು ಆ ಫೈಲಲ್ಲಿ ಬರೆದಿದ್ದೀವಿ ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟ್, ವಾಟ್ ಡಸ್ ದ ರೈಟ್ ಲೈನ್ಸ್ ಮೆಥಡ್ ರಿಟರ್ನ್? ರೈಟ್ ಲೈನ್ಸ್ ಮೆಥಡ್ ನಮಗೆ ಏನು ಆನ್ಸರನ್ನು ರಿಟರ್ನ್ ಮಾಡುತ್ತೆ? ಸೊ ಇಟ್ಸ್ ಗೋಯಿಂಗ್ ಟು ರಿಟರ್ನ್, ಇಟ್ ಡಸ್ ನಾಟ್ ರಿಟರ್ನ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಅದು ರಿಟರ್ನ್ ಮಾಡೋದಿಲ್ಲ. ಸೊ ಟೋಟಲ್ ನಂಬರ್ ಆಫ್ ಲೈನ್ಸ್ ಎಷ್ಟಿದೆ ಅಂತ ಮಾತ್ರ ನಮಗೆ ತಿಳಿಸುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಇಸ್ ಯೂಸ್ಡ್ ಟು ರೈಟ್ ಮಲ್ಟಿಪಲ್ ಸ್ಟ್ರಿಂಗ್ಸ್ ಟು ಎ ಫೈಲ್? ಸೊ ಮಲ್ಟಿಪಲ್ ಲೈನ್ಸ್ ಅಥವಾ ಮಲ್ಟಿಪಲ್ ಸ್ಟ್ರಿಂಗ್ ಬರೆಯೋದಕ್ಕೆ ಯಾವ ಒಂದು ರೈಟ್ ಮೆಥಡ್ ಬಳಸ್ತೀವಿ? ದ ಆನ್ಸರ್ ಈಸ್ ಆಪ್ಷನ್ ಡಿ, ರೈಟ್ ಲೈನ್ಸ್. ನೆಕ್ಸ್ಟ್, ವಾಟ್ ಡಸ್ ದ ರೀಡ್ ಮೆಥಡ್ ಡೂ ಇನ್ ಪೈಥಾನ್? ರೀಡ್ ಮೆಥಡ್ ಪೈಥಾನಲ್ಲಿ ಏನು ಮಾಡುತ್ತೆ? ಸೊ ಆನ್ಸರ್ ಈಸ್ ಇಟ್ ರೀಡ್ಸ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸ್ ಫ್ರಮ್ ಎ ಫೈಲ್. ಸೊ ಒಂದು ಫೈಲ್ನಲ್ಲಿ ಎಷ್ಟು ನಂಬರ್ ಆಫ್ ಬೈಟ್ಸು ನಾವು ಮೆನ್ಷನ್ ಮಾಡಿದ್ದೀವಿ ಅನ್ನೋದನ್ನು ರೀಡ್ ಮಾಡ್ತಾ ಹೋಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದ ರೀಡ್ ಮೆಥಡ್ ವಿತೌಟ್ ಎನಿ ಆರ್ಗ್ಯುಮೆಂಟ್ಸ್? ರೀಡ್ ಮೆಥಡ್ ಬಳಸಬೇಕಾದ್ರೆ ಯಾವುದೇ ಆರ್ಗ್ಯುಮೆಂಟ್ಸ್ ಬರ್ತಿಲ್ಲ ಅಂದರೆ ಏನಂತ ನಾವು ತಿಳ್ಕೊಳ್ಳುತ್ತೆ. ಸೊ ಆನ್ಸರ್ ಈಸ್ ಇಟ್ ರೀಡ್ಸ್ ದ ಎಂಟೈರ್ ಫೈಲ್. ಸೊ ಇರ್ತಕ್ಕಂಥ ಫೈಲ್ ಕಂಪ್ಲೀಟ್ ಆಗಿ ನಾವು ರೀಡ್ ಮಾಡ್ತಾ ಹೋಗುತ್ತೆ. ವಾಟ್ ಡಸ್ ದ ರೀಡ್ ಲೈನ್ಸ್ ಮೆಥಡ್ ಡೂ ಇನ್ ಪೈಥಾನ್? ರೀಡ್ ಲೈನ್ಸ್ ಮೆಥಡ್ ಏನು ಮಾಡುತ್ತೆ? ಸೊ ರೀಡ್ ಲೈನ್ಸ್ ಮೆಥಡ್ ಏನು ಮಾಡುತ್ತೆ ಅಂತಂದರೆ ರೀಡ್ಸ್ ದ ಫೈಲ್ ಇನ್ ಆಲ್ ದ ಲೈನ್ಸ್ ಆ್ಯಂಡ್ ರಿಟರ್ನ್ಸ್ ಎ ಲಿಸ್ಟ್ ಆಫ್ ಲೈನ್ಸ್. ಎಷ್ಟು ಲೈನ್ಸ್ ಇದೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ರೀಡ್ ಮಾಡಿಕೊಂಡು ಇಟ್ಸ್ ಗೋಯಿಂಗ್ ಟು ರಿಟರ್ನ್ಸ್ ಲಿಸ್ಟ್ ಆಫ್ ಲೈನ್ಸ್. ಆ ಎಲ್ಲ ಲೈನ್ಸನ್ನು ನಮಗೆ ಲಿಸ್ಟ್ ರೂಪದಲ್ಲಿ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ದ ರೀಡ್ ಲೈನ್ ಮೆಥಡ್? ರೀಡ್ ಲೈನ್ ಮೆಥಡ್ಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಸ್ಟೇಟ್ಮೆಂಟ್ ಯಾವುದು? ಸೊ ಆನ್ಸರ್ ಈಸ್ ಇಟ್ ರೀಡ್ಸ್ ದ ಫೈಲ್ ಅಂಟಿಲ್ ದ ನ್ಯೂ ಲೈನ್ ಕ್ಯಾರೆಕ್ಟರ್ ಈಸ್ ರೀಚ್ಡ್ ದೆನ್ ಸ್ಟಾಪ್ಸ್. ಎಲ್ಲಿವರೆಗೆ ನ್ಯೂ ಲೈನ್ ಕ್ಯಾರೆಕ್ಟರು ಬರುತ್ತೋ ಅಲ್ಲಿವರೆಗೂ ಅದು ರೀಡ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನ್ಯೂ ಲೈನ್ ಕ್ಯಾರೆಕ್ಟರ್ ಎನ್ಕೌಂಟರ್ ಆಗುತ್ತೋ ಅದು ರೀಚ್ ಆಗುತ್ತೋ ಸೊ ಅದು ಅಲ್ಲಿಗೆ ಸ್ಟಾಪ್ ಮಾಡುತ್ತೆ, ರೀಡ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್, ವಿಚ್ ಮೆಥಡ್ ರಿಟರ್ನ್ಸ್ ದ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಇನ್ ಪೈಥಾನ್? ಸೊ ಪರ್ಟಿಕ್ಯುಲರ್ ಇದೇ ಪೊಸಿಷನಲ್ಲಿ ಇದೆ ಸೊ ಅನ್ನೋದನ್ನು ನಾವು ಈ ಫೈಲ್ ಆಬ್ಜೆಕ್ಟಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಸೊ ಯೂಸಿಂಗ್ ಫೈಲ್ ಡಾಟ್ ಟೆಲ್ ಮೆಥಡ್. ಸೊ ಈ ಟೆಲ್ ಮೆಥಡಿಂದ ಯಾವ ಒಂದು ಕರೆಂಟ್ ಪೊಸಿಷನ್ ಇದೆ ಅನ್ನೋದನ್ನು ನಾವು ತಿಳಿಬಹುದು. ಇಫ್ ಯು ವಾಂಟ್ ಟು ಮೂವ್ ದ ಫೈಲ್ ಪಾಯಿಂಟರ್ ಟು ಎ ಸ್ಪೆಸಿಫಿಕ್ ಪೊಸಿಷನ್, ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಫೈಲ್ ಪಾಯಿಂಟರ್ನ ಮೂವ್ ಮಾಡಬೇಕಂದ್ರೆ ವಿಚ್ ಮೆಥಡ್ ಶುಡ್ ಬಿ ಯೂಸ್ಡ್ ಇನ್ ಕಾಂಬಿನೇಷನ್ ವಿತ್ ಅ ಟೆಲ್? ಟೆಲ್ ಮೆಥಡ್ ಜೊತೆಗೆ ಬೇರೆ ಇನ್ನೊಂದು ಯಾವ ಮೆಥಡನ್ನು ನಾವು ಬಳಸಬೇಕಾಗುತ್ತೆ? ಹಿಯರ್ ದ ಆನ್ಸರ್ ಈಸ್
seek method. What will happen if you call write lines on an empty list? ನಾವು ರೈಟ್ ಲೈನ್ ಮೆಥಡನ್ನು ಏನಾದರೂ ಖಾಲಿ ಇರ್ತಕ್ಕಂಥ ಲಿಸ್ಟ್ ಮೇಲೆ ಕಾಲ್ ಮಾಡಿದ್ರೆ ಏನಂತ ಆನ್ಸರ್ ಬರುತ್ತೆ. ಸೊ ಇಟ್ ವಿಲ್ ನಾಟ್ ರೈಟ್ ಎನಿಥಿಂಗ್ ಟು ದ ಫೈಲ್. ಆ ಫೈಲಲ್ಲಿ ಯಾವುದನ್ನು ಕೂಡ ಇದು ಬರೆಯೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಇಫ್ ಯು ವಾಂಟ್ ಟು ರೀಡ್ ಎ ಫೈಲ್ ಲೈನ್ ಬೈ ಲೈನ್ ಇನ್ ಪೈಥಾನ್, ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಯೂಸ್. ಸೊ ಲೈನ್ ಬೈ ಲೈನ್ ನಾವು ಏನಾದರೂ ರೀಡ್ ಮಾಡಬೇಕಂದ್ರೆ ಪೈಥಾನಲ್ಲಿ ಸೊ ಯಾವ ಒಂದು ಮೆಥಡನ್ನ ನಾವು ಬಳಸ್ತಾ ಹೋಗ್ತೀವಿ. ಸೊ ಆನ್ಸರ್ ಈಸ್ ಫೈಲ್ ಡಾಟ್ ರೀಡ್ ಲೈನ್. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಪಿಕಲ್ ಇನ್ ಪೈಥಾನ್? ಸೊ ಪಿಕಲ್ ಅನ್ನೋ ಮಾಡ್ಯೂಲ್ ಅಥವಾ ಪಿಕಲ್ ಅನ್ನೋದು ಪ್ಯಾಕೇಜನ್ನು ನಮಗೆ ಪೈಥಾನ್ಗೆ ಎಷ್ಟು ಮುಖ್ಯವಾಗುತ್ತೆ, ಪ್ರಾಮುಖ್ಯತೆಯನ್ನು ಕೊಡುತ್ತೆ? ಸೊ ಆನ್ಸರ್ ಈಸ್ to serialize and store Python objects for later retrieval. ಸೊ ಸೀರಿಯಲೈಸ್ ಮಾಡ್ತಾ ಹೋಗುತ್ತೆ ಅಂದರೆ ಪೈಥಾನ್ ಆಬ್ಜೆಕ್ಟ್ಸನ್ನು ಬೈನರಿ ಆಬ್ಜೆಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಫಾರ್ ಲೇಟರ್ ರಿಟ್ರೀವಲ್. ಸೊ ಮತ್ತೊಂದು ಬಾರಿ ಅಥವಾ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಅದನ್ನು ರಿಟ್ರೀವ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ರಿಟ್ರೀವ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ದಟ್ ಇಸ್ ವಾಟ್ ದ ಪಿಕಲ್ ಪ್ಯಾಕೇಜ್. ವಿಚ್ ಆಫ್ ದ ಫಾಲೋಯಿಂಗ್ ಮಾಡ್ಯೂಲ್ಸ್ ಈಸ್ ಯೂಸ್ಡ್ ಟು ಸೀರಿಯಲೈಸ್ ಆ್ಯಂಡ್ ಡಿಸೀರಿಯಲೈಸ್ ಪೈಥಾನ್ ಆಬ್ಜೆಕ್ಟ್ಸ್? ಯಾವ ಒಂದು ಮಾಡ್ಯೂಲು ನಾವು ಸೀರಿಯಲೈಸೇಷನ್ ಮತ್ತು ಡಿಸೀರಿಯಲೈಸೇಷನ್ ಮಾಡೋಕ್ಕೆ ಬಳಸ್ತೀವಿ? ದಟ್ ಈಸ್ ಆಪ್ಷನ್ ಬಿ, ಪಿಕಲ್ ಮಾಡ್ಯೂಲ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀರಿಯಲೈಸ್ಡ್ ಯೂಸಿಂಗ್ ಪಿಕಲ್? ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀರಿಯಲೈಸ್ಡ್, ಸೊ ಯಾವುದೆಲ್ಲ ನಾವು ಆಬ್ಜೆಕ್ಟ್ಸನ್ನು ಸೀರಿಯಲೈಸ್ ಮಾಡಬಹುದು ಯೂಸಿಂಗ್ ಪಿಕಲ್? ಸೊ ಆನ್ಸರ್ ಈಸ್ ಆಲ್ ಆಫ್ ದಿಸ್. ಅಂದರೆ ಲಿಸ್ಟ್ ಕೂಡ ಮಾಡಬಹುದು, ಟಪಲ್ಸನ್ನು ಕೂಡ ನಾವು ಸೀರಿಯಲೈಸ್ ಮಾಡಬಹುದು ಆ್ಯಂಡ್ ಡಿಕ್ಷನರೀಸ್ ಕೂಡ ಮಾಡಬಹುದು. ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಡಂಪ್ ಮೆಥಡ್ ಇನ್ ಪೈಥಾನ್? ಡಂಪ್ ಮೆಥಡ್ ನಮಗೆ ಏನಕ್ಕೆ ಬೇಕಾಗುತ್ತೆ? ಸೊ ಹಿಯರ್ ದ ಆನ್ಸರ್ ಈಸ್ ಟು ಕನ್ವರ್ಟ್ ದ ಪೈಥಾನ್ ಆಬ್ಜೆಕ್ಟ್ ಇನ್ ಟು ಎ ಬೈನರಿ ಫಾರ್ಮ್ಯಾಟ್ ಫಾರ್ ಸೇವಿಂಗ್ ಟು ಎ ಫೈಲ್. ಸೊ ಒಂದು ಫೈಲನ್ನು ಪೈಥಾನ್ ಆಬ್ಜೆಕ್ಟ್ ಇದ್ದಾಗ ಅದನ್ನು ಬೈನರಿ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡುತ್ತೆ. ಸೊ to convert the Python object into binary format for saving to a file. Which module provides the dump method to serialize objects in Python? So ಯಾವ ಒಂದು ಮಾಡ್ಯೂಲ್ ನಮಗೆ ಡಂಪ್ ಮೆಥಡ್ ಪ್ರೊವೈಡ್ ಮಾಡುತ್ತೆ? ದಟ್ ಈಸ್ ಪಿಕಲ್ ಮೆಥಡ್. ಇನ್ ವಿಚ್ ಕೇಸ್ ವುಡ್ ಯು ನೀಡ್ ಟು ಯೂಸ್ ದ ಡಂಪ್ ಮೆಥಡ್? ಯಾವ ಒಂದು ಸಂದರ್ಭದಲ್ಲಿ ನಾವು ಈ ಡಂಪ್ ಮೆಥಡ್ ಬಳಸಬೇಕಾಗುತ್ತೆ? ಸೊ ವೆನ್ ಯು ನೀಡ್ ಟು ಸ್ಟೋರ್ ದ ಪೈಥಾನ್ ಆಬ್ಜೆಕ್ಟ್ಸ್ ಇನ್ ಎ ಬೈನರಿ ಫೈಲ್. ಪೈಥಾನ್ ಆಬ್ಜೆಕ್ಟ್ಸನ್ನು ಬೈನರಿ ಫಾರ್ಮೆಟ್ಗೆ ಸೇವ್ ಮಾಡೋದಕ್ಕೆ ಅಥವಾ ಕನ್ವರ್ಟ್ ಮಾಡೋಕ್ಕೆ ಬಳಸ್ತೀವಿ. ವಾಟ್ ಈಸ್ ದ ಕರೆಕ್ಟ್ ಸಿಂಟ್ಯಾಕ್ಸ್ ಫಾರ್ ಯೂಸಿಂಗ್ ದ ಡಂಪ್ ಮೆಥಡ್? ಡಂಪ್ ಮೆಥಡ್ ಬಳಸೋದಕ್ಕೆ ಕರೆಕ್ಟ್ ಆದಂಥ ಸಿಂಟ್ಯಾಕ್ಸ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಡಂಪ್ ವಿತಿನ್ ಪ್ಯಾರಂಥೆಸಿಸ್ ಡೇಟಾ ಆಬ್ಜೆಕ್ಟ್, ಫೈಲ್ ಆಬ್ಜೆಕ್ಟ್. ನೆಕ್ಸ್ಟ್, ಇನ್ ದ ಕಾಂಟೆಕ್ಸ್ಟ್ ಆಫ್ ಪಿಕ್ಲಿಂಗ್, ವಾಟ್ ಡಸ್ ದ ಟರ್ಮ್ ಸೀರಿಯಲೈಸಿಂಗ್ ಮೀನ್ಸ್? ಸೀರಿಯಲೈಸಿಂಗ್ ಅಂದರೆ ಏನು ಪಿಕ್ಲಿಂಗ್ ಅಲ್ಲಿ? ಸೊ ಆನ್ಸರ್ ಈಸ್ ಕನ್ವರ್ಟಿಂಗ್ ಆನ್ ಆಬ್ಜೆಕ್ಟ್ ಇಂಟು ಎ ಬೈಟ್ ಸ್ಟ್ರೀಮ್ ಫಾರ್ ಸ್ಟೋರೇಜ್. ಅಥವಾ ನಾವು ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಪೈಥಾನ್ ಆಬ್ಜೆಕ್ಟ್ಸ್ ಎಲ್ಲನೂ ಕೂಡ ಬೈನರಿ ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಸೊ ಫ್ಯೂಚರ್ ಯೂಸ್ಗೆ ಸ್ಟೋರ್ ಮಾಡೋದು. ದಟ್ ಇಸ್ ಕಾಲ್ಡ್ ಸೀರಿಯಲೈಸೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಡಸ್ ಪಿಕಲ್ ಪ್ರೊವೈಡ್ ಫಾರ್ ಸೇವಿಂಗ್ ಆ್ಯನ್ ಆಬ್ಜೆಕ್ಟ್ ಟು ಎ ಫೈಲ್? ಸೊ ಯಾವ ಒಂದು ಮೆಥಡ್ ನಮಗೆ ಇದು ಹೆಲ್ಪ್ ಆಗುತ್ತೆ ಅಂದರೆ ಸೊ ಪಿಕಲ್ ಡಾಟ್ ಡಂಪ್. ಸೊ ಇದರಿಂದ ಸೊ ಆಬ್ಜೆಕ್ಟ್ಸನ್ನೆಲ್ಲ ನಾವು ಫ್ಯೂಚರ್ ಪರ್ಪಸ್ಗೆ ಸೇವ್ ಮಾಡ್ತಾ ಹೋಗ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಡಸ್ ಪಿಕಲ್ ಪ್ರೊವೈಡ್ ಫಾರ್ ಲೋಡಿಂಗ್ ಎ ಸೇವ್ಡ್ ಆಬ್ಜೆಕ್ಟ್ ಫ್ರಮ್ ಎ ಫೈಲ್? ಸೊ ಆಲ್ರೆಡಿ ಸೇವ್ ಆಗಿರ್ತಕ್ಕಂಥ ಫೈಲನ್ನು ನಾವು ಮತ್ತೆ ಡಿಸ್ಪ್ಲೇಗೆ ಲೋಡ್ ಮಾಡ್ಕೋಬೇಕಂದ್ರೆ ಯಾವ ಮೆಥಡ್ ಬಳಸ್ತೀವಿ ಅಂದರೆ ಪಿಕಲ್ ಡಾಟ್ ಲೋಡ್ ಮೆಥಡ್. ನೆಕ್ಸ್ಟ್ ಒನ್, ಇನ್ ದ ಪಿಕಲಿಂಗ್ ಪ್ರೋಸೆಸ್ which term refers to reading a serialized object from a file and restoring it to its original state? ಸೊ ಇದನ್ನು ನಾವು ಡಿಸೀರಿಯಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಪೈಥಾನ್ ಆಬ್ಜೆಕ್ಟ್ ಇದ್ದಿದ್ದು ಬೈನರಿ ಫಾರ್ಮೆಟ್ ಕನ್ವರ್ಟ್ ಆಗಿ ಸ್ಟೋರೇಜ್ಗೆ ಹೋದಾಗ ಮತ್ತೆ ಅದನ್ನು ನಾವು ವಾಪಸ್ಸು ಡಿಸ್ಪ್ಲೇ ತೊಗೋಬೇಕು, ಬೈನರಿ ಫಾರ್ಮೆಟಿಂದ ಮತ್ತೆ ಪೈಥಾನ್ ಆಬ್ಜೆಕ್ಟ್ಗೆ ರಿವರ್ಸ್ ತೊಗೋಬೇಕು ಅಂದಾಗ ದೆನ್ ವಿ ಹ್ಯಾವ್ ಟು ಗೋ ಫಾರ್ ಲೋಡ್ ಮೆಥಡ್. ಸೊ ಈ ಲೋಡಿಂಗನ್ನು ನಾವು ಡಿಸೀರಿಯಲೈಸೇಷನ್ ಅಂತ ಕರಿತೀವಿ. ದ ಲಾಸ್ಟ್ ಒನ್ ಇಸ್ ವಾಟ್ ಡಸ್ ದ ಫ್ಲಶ್ ಮೆಥಡ್ ಡೂ ವೆನ್ ಯೂಸ್ಡ್ ವಿತ್ ದ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್? ಸೊ ಫ್ಲಶ್ ಮೆಥಡ್ ಏನು ಮಾಡುತ್ತೆ ಅಂತಂದರೆ ಇಟ್ ಕ್ಲಿಯರ್ಸ್ ದ ಬಫರ್ ಆ್ಯಂಡ್ ರೈಟ್ಸ್ ದ ಕಂಟೆಂಟ್ಸ್ ಟು ದ ಫೈಲ್. ಸೊ
ಸೊ ಯಾವುದಾದ್ರೂ ಬಫರ್ ಏನಾರು ಇದ್ದರೆ, ಅನ್ವಾಂಟೆಡ್ ವ್ಯಾಲ್ಯೂಸ್ ಏನಾರು ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ರೈಟ್ಸ್ ದ ಕಂಟೆಂಟ್ಸ್ ಟು ದ ಫೈಲ್. ಕಂಟೆಂಟನ್ನು ಫೈಲಲ್ಲಿ ಬರೆಯೋದಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಸೊ ಇದಿಷ್ಟು 55 ಕ್ವಶನ್ಸು ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಚಾಪ್ಟರ್ಗೆ ಸಂಬಂಧಪಟ್ಟದ್ದು. ಸೊ ಏನಾದರೂ ಈ ಒಂದು ಆನ್ಸರ್ಸ್ಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ಏನಾದರೂ ಡೌಟ್ಗಳಿದ್ದರೆ ಅಥವಾ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ಕಮೆಂಟ್ಗಳನ್ನು ಹಾಕಿ. ಆ್ಯಂಡ್ ನಿಮಗಿಷ್ಟವಾಗಿದ್ದಲ್ಲಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ತಲುಪೋ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.